ಬೀಳ್ಗಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಮಾರ್ಚ್ 26ರಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಗಮಿಸಿ ಬೀಳ್ಗಿ ಮತಕ್ಷೇತ್ರದಲ್ಲಿ 900 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. 50 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಲವೊಂದು ಕಾಮಗಾರಿಗಳ ಉದ್ಘಾಟನೆಯನ್ನ ಕೂಡ ಮಾಡಲಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ತಿಳಿಸಿದರು. ಬೀಳ್ಗಿ ತಾಲೂಕಿನ ನಾಗರಾಳದಲ್ಲಿ 70 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಈ ಒಂದು ಬೃಹತ್ ಕಾರ್ಯಕ್ರಮ ಬೀಳ್ಗಿ ಮತಕ್ಷೇತ್ರದಲ್ಲಿ ಒಂದೇ ಕಡೆ ನಡೆಯಲಿದೆ ಎಂದು ತಿಳಿಸಿದ್ರು. ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಈಗಾಗಲೇ ಸಚಿವರಾದ ಮುರುಗೇಶ್ ನಿರಾಣಿ 3500 ಕೋಟಿ ರೂಪಾಯಿಗಳನ್ನ ತಂದು ಅಭಿವೃದ್ಧಿ ಮಾಡಿ ಅದರಲ್ಲಿ ಕ್ಷೇತ್ರದಲ್ಲಿ ನೀರಾವರಿಗೆ ಅಭಿವೃದ್ಧಿಗೆ ಮುನ್ನುಡಿ ಕೂಡ ಬರೆದಿದ್ದಾರೆ ಎಂದು ತಿಳಿಸಿದ್ರು. ಬೀಳ್ಗಿ ತಾಲೂಕಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೆ ಕೂಡ ಗಮನ ಹರಿಸಿ ಸ್ವಂತ ಖರ್ಚಿನಿಂದಲೇ 15 ಎಕರೆ ಭೂಮಿ ಕೂಡ ಒದಗಿಸಿ ಶಾಲಾ ಕಾಲೇಜುಗಳ ನಿರ್ಮಾಣಕ್ಕೆ ಸಚಿವ ಮುರುಗೇಶ್ ನಿರಾಣಿ ಸಹಕರಿಸಿದ್ದಾರೆ ಎಂದು ತಿಳಿಸಿದ್ರು. ನಾಗರಾಳ್ ಗ್ರಾಮದಲ್ಲಿನ ರಸ್ತೆಗಳ ಅಭಿವೃದ್ಧಿ, ಪ್ರತಿ ಮನೆಗೆ ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಮುರುಗೇಶ್ ನಿರಾಣಿ ಸಹಕರಿಸಿದ್ದು, ಧರ್ಮದ ಪ್ರಾಮಾಣಿಕ ಹಾದಿಯಲ್ಲಿ ನಡೆದು ರಾಷ್ಟ್ರದ ಅಭಿವೃದ್ಧಿಗೆ ಮುನ್ನುಡಿ ಬರೆಯುತ್ತಿರುವ ಭಾರತೀಯ ಜನತಾ ಪಕ್ಷಕ್ಕೆ ನಿಮ್ಮ ಆಶೀರ್ವಾದ ಅಗತ್ಯ. ಬರುವ ವಿಧಾನಸಭೆ ಚುನಾವಣೆಯಲ್ಲಿ ಸಚಿವ ಮುರುಗೇಶ್ ನಿರಾಣಿ ಅವರನ್ನ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿ ನಿಮ್ಮ ಸೇವೆ ಮಾಡಲು ಆಶೀರ್ವಾದ ಇರಲಿ ಎಂದು ಜನರಲ್ಲಿ ಮನವಿ ಮಾಡಿಕೊಂಡರು. ದೇವಸ್ಥಾನಗಳಿಗೆ ಮುರುಗೇಶ್ ನಿರಾಣಿ ಅವರು 70 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ನಮ್ಮ ಎಲ್ಲ ದೇವಾಲಯಗಳು ಕೂಡ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಉತ್ತಮ ರೀತಿಯಲ್ಲಿ ಇರಬೇಕು, ದೇವಾಲಯಗಳು ಸುಂದರವಾಗಿ ನಿರ್ಮಾಣ ಆಗಬೇಕು, ಮೂಲಭೂತ ಸೌಕರ್ಯಗಳಲ್ಲಿ ಇರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಪೂಜ್ಯರ ಒಂದು ನೇತೃತ್ವದಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಶಂಕುಸ್ಥಾಪನೆಯನ್ನ ನಾವು ನೆರವೇರಿಸಿದ್ದೀವಿ. ನಮ್ಮ ಭಾಗದಲ್ಲಿ ಕಪೂರ್ಪುರ ಅನ್ನೋದು ಬಹಳ ದೊಡ್ಡ ಸಿಕ್ತಿದೆ. ಆಕೆ ಆಶೀರ್ವಾದದಿಂದ ನಾವು ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಹಳಷ್ಟು ನಾವು ಇವತ್ತು ಕಪೂರ್ಪುರ ನಾವು ಕೂಡ ನಡ್ಕೊಂಡು ಬಂದಿರ್ತಕ್ಕಂಥ ವಿಧಾನ ಪರಿಷತ್ಗೆ ಇವತ್ತು ಆ ದೇವಸ್ಥಾನದಿಂದ ಪ್ರಾರಂಭ ಆಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ 16 ದೇವಸ್ಥಾನ ನಿಮ್ದು ಏನ್ ಮಾಡ್ತೀರಿ ಮಾಡಪ್ಪ ಹೇಳ್ತಾರೆ. ಬಹಳ ಮಾತನಾಡಿ ನಮ್ಗೆ ಗೊತ್ತಿದೆ. ದೇವಾಲಯ ಸುಂದರವಾಗಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಅಪೇಕ್ಷೆ ಇರ್ತಕ್ಕಂಥವ್ರು ಭಕ್ತರಿಗಾಗಿ ಏನಾದರೂ ಮಾಡಿ ಅಂತಕ್ಕಂಥ ಆಸೆಯಿಂದ ನಮ್ಮ ಜನತೆ ಒಳ್ಳೆಯದಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಹಾಗಾಗಿ ಎಲ್ಲ ದೇವಸ್ಥಾನದ ಜೀವನೋದ್ಧಾರಕ್ಕಾಗಿ ತಮ್ಮೆಲ್ಲರ ಸಮಕ್ಷಮದಲ್ಲಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದೀವಿ. ಅವನ್ನ ಸದ್ಬಳಕೆಯನ್ನ ಉಪಯೋಗವನ್ನ ತಾವೆಲ್ಲರೂ ಮಾಡಿಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಗರ ಗ್ರಾಮದವರು ಮನಸ್ಸು ಮಾಡಿದ್ರೆ 100 ದಿವಸ ಒಂದು ಗುಡಿ ಕಟ್ಟಿ ಹೋಗ್ತೀವಿ. ಹನುಮಂತರ ಗುಡಿ ಜೊತೆಯವ್ರಿಗೆ 100 ದಿವಸ ಹನುಮಂತರ ಗುಡಿ ಕಟ್ಟಿ ಓಪನಿಂಗ್ ಮಾಡೋದಂತಂದ್ರೆ ನನ್ನ ಕಡೆ ಬಂದಿದ್ರು. ನೀವೊಂದಿಷ್ಟು ರೊಕ್ಕ ಕೊಟ್ಟಿದ್ದೆ, ರೊಕ್ಕ ಕೊಟ್ಟಿದ್ರೆ ನಾನು 100 ದಿವಸ ಮುಗಿಸಿರತ್ತೆ, 100 ದಿವಸ ಇದರಲ್ಲಿ ಮುಗಿಸಿಲ್ಲಕ್ಕೆ ಹೂ ಅಂದ್ಬಿಟ್ಟು ಅವ್ರು ಮುಗಿಸಿದ ದಿವಸ 50 ದಿವಸ ಒಳಗೆ ಗುಡಿ ಮುಗಿಸಿದ್ರು. 45 ನಾವೇನು ಅನ್ಕೊಂಡೆ 100 ದಿವಸ ನಾವು ಕಾಯ ಹೆಂಗ ರೊಕ್ಕ ಕೊಡ್ತೀವಿ ಅದಕ್ಕೆ ನಾವು ಅಂದಿವಿ. ಅವ್ರು ಮಾಡಿದ 45 ದಿವಸ ಮುಗಿಸ್ಕೊಟ್ರು. 45 ದಿವಸ ಅವ್ರು ಮುಗಿಸ್ಕೊಟ್ರು. ಹಾಗಾಗಿ ಇವತ್ತು 11 ಈ ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ್ ಅಂಗಡಿ, ರಾಮಣ್ಣ ಕಾಳಪ್ಪಗೋಳ್, ಶೇಖರ್ ಗೋಳ್ಸಂಗಿ, ಪಡಿಯಪ್ಪ ಕೆಳಗಿನ್ಮನಿ, ಶಿವಪ್ಪ ಹಾವೇಲಿ, ಮಹಾದೇವ್ ಕಳಸತ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿಗೆ ಗ್ರಾಮದಲ್ಲಿನ ಅಪಾರ ಜನಸ್ತೋಮ ಕೂಡ ಬೆಂಬಲಿಸಿತು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.